ಲಕ್ಷ್ಮಮ್ಮ. ಸೊ ಒಂದ್ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದೀರಿ, ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಸಿಟಿ ಜೀವನ ಅಂದ್ರೆ ಇಷ್ಟನಾ? ನಮ್ಗ್ ಹಳ್ಳಿ ಜೀವನನೇ ಇಷ್ಟ. ಕಡಿಮೆ ಬೆಂಗಳೂರಾಗ ಇದ್ದಿದ್ರೆ ಎಲ್ಲ ಕೆಲಸ ನಡೀತದೆ. ಎಲ್ಲ ಜನರ ಜೀವನ ಮಾಡ್ಬೋದು. ಸಿಟಿನಾಗ ಪ್ರತಿಯೊಂದು ಕೊಂಡ್ಬೇಕು. ಈ ಜೀವನನೇ ಇಷ್ಟಮ್ಮ. 4 ತಿಂಗಳ ಕಾಪಾಡಿದ್ರೆ 15 ದಿವಸ ಹೂಕೋಯ್ತು. ದುಡ್ಡು ಸ್ವಲ್ಪ ಬಂದ್ರೂ ನೆಮ್ಮದಿ ತುಂಬಾ ಇದೆ. ನಾವಿದ್ರೆ ತಾನೇ ಹಳ್ಳಿನಲ್ಲಿ ಕೆಲಸ ಮಾಡೋದು. ಹೌದು, ಅದಕ್ಕೆ ಸಿಟಿ ಜೀವನ ಅಂದ್ರೆ ಇಷ್ಟ ಇಲ್ಲ. ಹಳ್ಳಿ ಜೀವನ ಕೂಲಿ ಮಾಡೋದ, ಹಸುಗಳು ಮೇಸೋದು, ಹಾಲ್ ಕರ್ದಾಕೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನು ಅದು ಚಿಕ್ಕ ಹುಡುಗರ ತರ ಅಳೆಬೇದ್ದೆ. ಇವತ್ತಿನ ದಿವಸ ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತಿದ್ದೀರಿ. ನಮ್ಮ ಚಾನಲ್ಗೆ ಬನ್ನಿ. ಇವ್ರನ್ನ ಅಮ್ಮ, ಇವ್ರು ಬಂದು ನಮ್ಮಮ್ಮ. ಸೊ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ಇವತ್ತು ನಾವು ಹಳ್ಳಿ ಜನರ ಹತ್ರ ಹೋಗ್ಬಿಟ್ಟು ಹಳ್ಳಿಯಲ್ಲಿ ಅವ್ರಿಗೆ ಹಳ್ಳಿ ಜೀವನ ಇಷ್ಟನಾ ಸಿಟಿ ಜೀವನ ಇಷ್ಟನಾ ಅಂತ ಕೇಳಬೇಕು ಅಂತ ಪ್ರಯತ್ನ ಇದೆ. ಸೊ ಬನ್ನಿ ನೋಡೋಣ ಅವ್ರು ಹೇಗೆ ಉತ್ತರ ಕೊಡ್ತಾರೆ ಅಂತ. ಅವ್ರ ಹತ್ರ ಅವ್ರ ಜೀವನ ಶೈಲಿಗಳನ್ನ ಕೇಳೋಣ ಹೋಗಿ. ಅವ್ರ ಏನೇನು ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ನೀವು ಅಷ್ಟೇ, ಇವಾಗ ಒಬ್ಬೊಬ್ರಿಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಒಂಥರ ಇರುತ್ತೆ. ಒಬ್ರಿಗೆ ಸಿಟಿ ಇಷ್ಟ ಇರುತ್ತೆ, ಒಬ್ರಿಗೆ ಹಳ್ಳಿ ಇಷ್ಟ ಇರುತ್ತೆ. ನೋಡೋಣ ಜನರು ಯಾವ ತರ ಉತ್ತರ ಕೊಡ್ತಾರೆ ಅಂತ. ಸೊ ಬನ್ನಿ ಗೈಸ್, ಹೋಗೋಣ. ಅವ್ರು ಎಕ್ಸೈಟೆಡ್? ಎಸ್, ಫುಲ್ಲಿ. ನಿಮ್ಮ ಹೆಸರು? ಲಕ್ಷ್ಮಮ್ಮ. ಸೊ ಒಂದ್ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದೀರಿ, ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಸಿಟಿ ಜೀವನ ಅಂದ್ರೆ ಇಷ್ಟನಾ? ನಮ್ಗ್ ಹಳ್ಳಿ ಜೀವನನೇ ಇಷ್ಟ. ಯಾಕಂಟಿ? ಯಾಕಂದ್ರೆ ನಾವು ಹಳ್ಳಿ ಕೆಲಸ ಮಾಡ್ತೀರಿ, ವ್ಯವಸಾಯ ಮಾಡ್ತೀರಿ, ಕೂಲಿಗೆ ಹೋಗ್ತೀರಿ, ಮನೆಗ್ ಹೋಗಿ ನೆಮ್ಮದಿಯಾಗಿರ್ತೀರಿ. ನಾವು ಸಿಟಿ ಅಂದ್ರೆ ನಮ್ಗ ಬೇಕಾಗಿಲ್ಲ. ಕಡಿಮೆ. ಬೆಂಗಳೂರಾಗ ಇದ್ದಿದ್ರೆ ಎಲ್ಲ ಕೆಲಸ ನಡೀತದೆ. ಎಲ್ಲ ಕೆಲಸ ನಡೀತದೆ. ಎಲ್ಲ ಕೆಲಸ ದೇಶ ನಾವು ಕೊಟ್ಟಿರೋ ದೇಶ ಇದು. ಕಳ್ತನ ತಗಿನಿಕ, ಮತ್ತೆ ಒಬ್ಬನ ತಲೆ ಹೊಡೆಯೋ ತಗಿನಿಕ, ಒಬ್ಬನ ಮೋಸ ಮಾಡೋ ತಗಿನಿಕ ಇದ್ದಿದ್ರೆ ಎಲ್ಲ ನಡೀತದೆ. ನಿಮ್ಮ ಹೆಸರು? ಪದ್ಮಮ್ಮ. ಸೊ ಇಲ್ಲೊಂದ್ ಕ್ವಶನ್ ಕೇಳ್ತಾ ಇದೀರಿ, ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಹಳ್ಳಿ ಜೀವನ ಇಷ್ಟ. ನಾವ್ ಕೆಲಸ ಮಾಡೋದ್ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಸ್ಲಾಗ್ ಬಂದ್ ಕೂಲಿ ಮಾಡೋದ, ಹಸುಗಳು ಮೇಸೋದು, ಹಾಲ್ ಕರ್ದಾಕೋದು, ಇದೇ ಕೆಲ್ಸ. ಯಾವ್ದೋ ತಿಂದ್ಬಿಟ್ಟು ನೆಮ್ಮದಿಗೆ ರಾತ್ರಿ ಮಲ್ಕೊಂತೀವಿ. ಹೌದಾ? ಅಷ್ಟೇ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಇದ್ರಲ್ಲಿ ಪರವಾಗಿಲ್ವಾ ಅಕ್ಕ? ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ, ರೇಟ್ ಸಿಕ್ಕಿಲ್ಲ ಅಂದ್ರೆ ಲಾಸ್. ಅವು ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸ್ತದ, ಅಯ್ಯೋ ಇದ್ರಾಗ ಏನು ಸಿಕ್ಕುಲ್ಲ ಅನ್ಸ್ತದೆ ಹೊರ್ತು ಇದನ್ನ ಬಿಟ್ಟು ಬಿಡ್ಬೇಕು ಅನ್ನೋದು ನಮ್ಗಿಲ್ಲ. ಅದೇ ಅಕ್ಕ ರೈತರು ಮಾಡೋದು. ತುಂಬಾ ಚೆನ್ನಾಗ್ ಮಾತಾಡಿದ್ರಕ್ಕ, ಥ್ಯಾಂಕ್ ಅಕ್ಕ. ನಮಸ್ಕಾರಮ್ಮ. ನಮ್ಮ ಹೆಸರು ಸುಮಾನಾ. ನಿಮ್ಗೆ ಹಳ್ಳಿ ಜೀವನ ಇಷ್ಟನಾ ಅಥವಾ ಸಿಟಿ ಜೀವನ ಇಷ್ಟನಾ? ನಮ್ಗೆ ಹಳ್ಳಿ ಜೀವನನೇ ಇಷ್ಟಮ್ಮ. ಯಾಕ ಇಷ್ಟ? ಯಾಕಂದ್ರೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ ಜೀವನ ಇವತ್ತು ಅದೇ ಇಷ್ಟ ನಮ್ಗ. ಅಂದ್ರೆ ನೀವ್ ಯಾರನ್ನ ಬಂದು ನಿಮ್ಗೆ ಸಿಟಿಗ್ ಕರ್ಕೊಂಡ್ ಹೋಗ್ತೀವಿ ಬನ್ನಿ ಜೀವನ ಬೇಡವೇ ಬೇಡ ಅಂದ್ರೆ ಹೋಗಲ್ಲ. ಹಸು ಐತೆ, ತೋಟ ಕೆಲ್ಸ ಐತೆ, ಈ ಕೆಲಸ ಮಾಡಿದ್ರೆ ನಮ್ಗೆ ಇದೇ ಸಾಕು. ನಮ್ ಹಳ್ಳಿ ಸಿಟಿ ಏನ್ ಬೇಕಿಲ್ಲ. ಸೊ ದುಡ್ಡು ಸ್ವಲ್ಪ ಬಂದ್ರೂ ನೆಮ್ಮದಿ ತುಂಬಾ ಇದೆ. ತುಂಬಾ ಇದೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಅಂತ. ಸೊ ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಸಿಟಿ ಜೀವನ ಅಂದ್ರೆ ಇಷ್ಟನಾ? ಅಲ್ಲಿ ನೋಡಿ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಆಯ್ತು, ಹಳ್ಳಿ ಜೀವನ ಅಂದ್ರೆ ಇಷ್ಟಾನೆ. ಹೌದಾ? ಯಾಕೆ ಅಂತಂದ್ರೆ ಏನೋ ಗುದ್ದಕಾರ ಜನರ ಜೀವನ ಮಾಡ್ಬೋದು. ಸಿಟಿನಾಗ ಪ್ರತಿಯೊಂದು ಕೊಂಡ್ಬೇಕು. ನಮ್ಮ ಹತ್ರ ದುಡ್ಡು ಇರಲ್ಲ, ಸಂಪಾದನೆ ಇರಲ್ಲ. ಅದಕ್ಕೆ ನಮ್ ಹಳ್ಳಿ ಜೀವನನೇ ಒಳ್ಳೇದು. ಓಕೆ. ಸೊ ನೀವು ಬೆಂಗಳೂರಿಗೆ ನಿಮ್ನ ಯಾರನ್ನ ಬಂದ್ ಬೆಂಗಳೂರಲ್ಲಿ ನೋಡ್ಕೋತೀವಿ ಇಲ್ಲೆಲ್ಲ ಬಿಟ್ಬಿಡಿ ಬಂದ್ರಿ ಅಂದ್ರೆ ಇರ್ತೀರಾ ಬೆಂಗಳೂರಲ್ಲಿ? ಇಲ್ಲ ಸರ್, ನಾವ್ ಬರಲ್ಲ. ಇಲ್ಲ. ಓಕೆ. ನಿಮ್ ಮಾಡ್ತಾರೆ. ಹಳ್ಳಿಯಲ್ಲಿ ಯಾರು ದುಡ್ಡಿಗೆ ಪ್ರಾಮುಖ್ಯತೆ ಕೊಡಲ್ಲ. ಹೌದು. ಪ್ರೀತಿ ವಿಶ್ವಾಸಕ್ಕೆ ಬೆಲೆ. ಹೌದು. ಅದರಿಂದ ನಾವು ಹಳ್ಳಿನೇ ಲೈಕ್ ಮಾಡೋದು. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಆಯ್ತು, ಆಮೇಲೆ ಆಂಟಿ ನಮಸ್ಕಾರ. ನಿಮ್ ಹೆಸರು ಆಂಟಿ? ರುದ್ರಮ್ಮ. ಸೊ ಇವತ್ತೊಂದ್ ಕ್ವಶನ್ ಕೇಳ್ತಾ ಇದೀರಿ, ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಸಿಟಿ ಜೀವನ ಅಂದ್ರೆ ಇಷ್ಟ? ನಮ್ಗೆ ಹಳ್ಳಿನೇ ಇಷ್ಟಪ್ಪ. ಯಾಕಂತ ಕೇಳ್ಬೋದಾ? ನಮ್ಗೂ ಬೇಕಾಗಿದ್ದ ಅನುಕೂಲಗಳು ಅಲ್ಲಿಗ ನಾವೇನ್ ಕೊಂಡು ಅಷ್ಟಿರಲ್ಲ, ಪೇಟೆಗಾದ್ರೆ ಎಲ್ಲ ಕೊಂಡ್ಬೇಕಲ್ಲ. ಹೌದು. ಅದರಿಂದ ನಮಗೂ ನಮ್ ಹಳ್ಳಿ. ಅಕ್ಕ ನಿಮ್ಮ ಹೆಸರು? ನಮ್ಮ ಹೆಸರು ರಾಣಿಯಮ್ಮ. ಏನಕ್ಕ ನಿಮ್ಗೆ ಸಿಟಿ ಜೀವನ ಇಷ್ಟನಾ ಹಳ್ಳಿ ಜೀವನ ಇಷ್ಟನಾ? ನಮ್ ಹಳ್ಳಿ ಜೀವನನೇ ಇಷ್ಟ. ಹೆಂಗಕ್ಕ ನಿಮ್ಗೆ ಇಷ್ಟ? ಹೆಂಗಮ್ಮ ಅಂದ್ರೆ ಪೇಟೆಗಳು ಇಷ್ಟ, ಹಳ್ಳಿನಾಗಿರೋ ಹಳ್ಳಿನೇ ಇಷ್ಟ. ಮತ್ತೆ ಇವತ್ತೊಂದ್ ಕ್ವಶನ್ ಕೇಳ್ತಾ ಇದ್ದೀರಿ ಎಲ್ಲ ರೈತರಿಗೆ, ಹಳ್ಳಿ ಜೀವನ ಇಷ್ಟ ನಿಮ್ಗೆ ಬೆಂಗಳೂರು ಜೀವನ ಇಷ್ಟನಾ? ನಮ್ಗೆ ಹಳ್ಳಿನೇ ಇಷ್ಟ ಸುಮ್ಮನೆ. ಯಾಕಂತ ಕೇಳ್ಬೋದಾ? ಯಾಕಂತ ಕೇಳ್ತೀರಿ? ಅಲ್ಲಿ ಈಗ ಒಂದ್ ಉದಾಹರಣೆ ಹೇಳ್ತಾ ಇದ್ದೀನಿ, ಹೇಳಿ. ಯಾರ ಮನೆಯಲ್ಲೇ ಬೇಕಾದ್ರೆ
ಒಂದು ಮೆಣಸಿನ್ಕಾಯಿ ಸಾಲದು, ಒಂದು ಉಪ್ಪು ಸಾಲದು, ಹಾ ಇಲ್ಲ ಮನೇಲಿ ಹಸಿಟ್ಟಿಲ್ಲ, ಇಲ್ಲ ನುಚ್ಚಿಲ್ಲ ಅಂದ್ರೆ ಯಾರಾದ್ರೂ ಹೋದ್ರೆ ಹಾ ನಾಳೆ ಕೊಡ್ತೀನಿ ಕೊಡ್ರಮ್ಮ ಅಂದ್ರೆ ಕೊಡ್ತಾರೆ. ಹೌದು ಸತ್ಯ. ಇಲ್ಲಿ ಕೊಡ್ತಾರೆ. ಹಾ ಇಲ್ಲ ಇಲ್ಲಿ ಏನಾದ್ರು ತರಕಾರಿಗಳು ಅವು ಇವು ಬೆಳೆದ್ರೆ ತೋಟಗಳ ಹತ್ರ ಹೋಗ್ತೀರಿ, ಹಾ. ತಕೊಳ್ತೀರಿ. ಹಾ ಟೌನ್ ಆಗಿ ಹೋದ್ರೆ ಹಾ. ಒಬ್ರ ಮನೆಗೆ ಒಬ್ರು ಹೋಗಂಗಿಲ್ಲ, ಹೌದು ಒಬ್ರ ಮನೆಗೆ ಒಬ್ರು ಕೇಳಂಗಿಲ್ಲ. ಹೌದು ಅಲ್ಲಮ್ಮ, ಹೌದು. ಇವಾಗ ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಹಾ ಸ್ವಲ್ಪ ಅಲ್ಲಿ ತೋಟಗಳಿಗೆ ತರಕಾರಿ ಬೆಳೆದಿರ್ತಾರ, ಹಾ ಸ್ವಲ್ಪ ತರಕಾರಿ ಸ್ವಲ್ಪ ಕೊಡು ಅಂದ್ರೆ ಕೊಡ್ತಾರೆ. ಹೌದು. ಅಲ್ಲಿ ನಿಮ್ ಟೌನ್ ಆಗಿ ಕೊಡಲ್ಲ, ಕೊಡಲ್ಲ. ಎಲ್ಲ ಕಾಸು ಕೊಟ್ಟೆ ಕೊಡ್ಬೇಕು. ಹೌದು. ಅಲ್ಲಿ ಯಾವ್ದು ಧರ್ಮ ಕೊಡೋದಿಲ್ಲ. ಇಲ್ಲ. ಇಲ್ಲಿ ಹಾ ಯಾವ್ದೋ ಒಂದು ಅಷ್ಟು ವಸ್ತು ಇಲ್ಲ ಅಂತ ಹೇಳಿದ್ರು ನಡೀತದೆ, ನಡೀತದೆ. ಹೌದು. ಅಲ್ಲಿ ನಡೆಯಲ್ಲ. ಅದಕ್ಕೆ ನಾವು ಹಳ್ಳಿನೇ ಮೇಲು ಓದಿಸ್ತದೆ. ಹೌದು. ಇವಾಗ ಬೆಂಗಳೂರಲ್ಲಿ ಹೆಂಗಂದ್ರೆ ಈ ಪಕ್ಕದ ಮನೆ ಇರೋರೆಂದ್ರೇನೆ ಯಾರಂತ ಗೊತ್ತಿರಲ್ಲ, ಆದ್ರೆ ಇಲ್ಲಿ ಜನ ಹೆಂಗಂದ್ರೆ ಊರೇ ಗೊತ್ತಿರ್ತದೆ, ಯಾರನ್ನ ಹೋಗಿ ಮಾತಾಡ್ಸ್ಬೋದು. ಅಲ್ಲಂದ್ರೆ ಜೀವನ ಹೆಂಗಿರುತ್ತಂದ್ರೆ ಬರೀ ಮೊಬೈಲ್ ನೋಡ್ಕೊಂಡು ಹೋದ್ರೆ ಡ್ಯೂಟಿ ಬಂದ್ರೆ ಮನೆ ಅಷ್ಟೇ. ನಮ್ ಪೇಟೆ ಇದೆ ಬೇಡಮ್ಮ. ಯಾಕಕ್ಕ? ನಾವ್ ವ್ಯವಸಾಯ ಮಾಡ್ತಿರಲ್ಲ, ಹಾ. ನಮ್ಗೆ ವ್ಯವಸಾಯನೇ ಸರಿ. ಮತ್ತೆ ಹಸು ಎಲ್ಲ ಇಟ್ಕೊಂಡಿದ್ದೀರಾ? ಹಸು ಐತೆ, 3 ಹಸು ಐತೆ, ಹಾಲ್ ಕರಿತೀರಿ. ದಿನಮೇಲೆ 30 ಲೀಟರ್ ಹಾಲ್ ಹಾಕ್ತಾ ಇದ್ದೀರಿ. ನಮ್ಗೆ ಇದೇ ಸರಿ ಬಿಡಮ್ಮ, ನಮ್ ಪೇಟೆ ಜೀವನ ಬೇಡ. ಹಂಗಂತ ನಿಂಗೆ ಬೆಂಗಳೂರು ಜೀವನ ಹಳ್ಳಿ ಜೀವನ ಅಂದ್ರೆ ಇಷ್ಟಪ್ಪಿ. ಯಾಕೆ ಅಂತ ಕೇಳ್ಬೋದು. ಹಳ್ಳಿಯಲ್ಲಿ ನಾವು ಕೆಲಸ ಮಾಡ್ತೀರಿ, ಅಲ್ಲಿ ಸಿಟಿನಲ್ಲಿ ಕೆಲಸ ಮಾಡಕ್ ಆಗಲ್ಲ, ಏನಿಲ್ಲ. ರೈತರಿ ನಾವ್ ಇದ್ರೆ ತಾನೇ ಹಳ್ಳಿನಲ್ಲಿ ಕೆಲಸ ಮಾಡೋದು. ಹೌದು. ಅದಕ್ಕೆ ಸಿಟಿ ಜೀವನ ಅಂದ್ರೆ ಇಷ್ಟ ಇಲ್ಲ, ಹಳ್ಳಿ ಜೀವನನೇ ಇಷ್ಟಪ್ಪಿ. ನೀವು ಬಂದಿದ್ದೀರಾ ಬೆಂಗಳೂರಿಗೆ? ಯಾವಾಗ ಬರ್ತೀರಿ ಹೋಗ್ತಿರಪ್ಪಿ, ನಮ್ಮ ಅಣ್ಣ ಇದಾರೆ ಬೆಂಗಳೂರಲ್ಲಿ, ಬರ್ತೀರಿ ಹೋಗ್ತಿರಪ್ಪಿ, ವರ್ಷಕ್ಕೊಂದ್ಸತಿ. ಸೊ ಬೆಂಗಳೂರಿಗೆ ಬಂದಾಗ ಆ ಟ್ರಾಫಿಕ್ ಅಯ್ಯೋ ಸಾಕಾಗುತ್ತಪ್ಪ, ಕೂತು ಟ್ರಾಫಿಕ್ ಅಲ್ಲಿ ಬರಕ್ ಆಗಲ್ಲ, ಏನಿಲ್ಲ. ಹಳ್ಳಿ ಜೀವನನೇ ಇಷ್ಟ. ಥ್ಯಾಂಕ್ ಯು ಆಂಟಿ. ಪರವಾಗಿಲ್ಲ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಏನ್ ಹೇಳ್ತೀರಾ? ಅದು ರೈತರು ಅಂದ್ರೆ ಈಗ ಚೆನ್ನಾಗಿರ್ತಾರೆ, ಈಗ ಚೆನ್ನಾಗಿರ್ತಾರೆ, ನಿನಗೂ ಚೆನ್ನಾಗಿರ್ತಾರೆ, ನನ್ಗೂ ಚೆನ್ನಾಗಿರ್ತಾರೆ. ಈ ಎಲೆಕ್ಷನ್ ಬರ್ತಾವಲ್ಲ ಅವತ್ತು ಚೇಂಜ್ ಆಗ್ಬಿಡ್ತಾರ. ಯಾಕನ್ನ ಅವ್ರ ಕಣ್ಣಿಗೆ ನಿನ್ ಕಣ್ಣಿಗೆ 10 ಜನ, ಅವ್ರ ಕಣ್ಣಿಗೆ 10 ಜನ ಸೇರ್ಕೊಂಡ್ರೆ ಏನೋ ಒಂದು ಅವನ್ ತಗೊಂಡ್ 50,000, ಇವನ್ ತಗೊಂಡ್ 50,000 ಕಿತ್ಕೊಂಡು ಜೀವನ ಮಾಡಿ. ಅಂಕಲ್, ನಿಮ್ಗೆ ಸಿಟಿ ಜೀವನ ಅಂದ್ರೆ ಇಷ್ಟನಾ ಹಳ್ಳಿ ಜೀವನ ಅಂದ್ರೆ? ಹಳ್ಳಿ ಜೀವನ ಇಷ್ಟಪ್ಪ. ಯಾಕೆ ಹಳ್ಳಿ ಜೀವನ ಅಂದ್ರೆ ಇಷ್ಟ? ಹಳ್ಳಿ ಜೀವನ ಅಂದ್ರೆ ನೀರು ವಾತಾವರಣ, ಗಾಳಿ ವಾತಾವರಣ ಇರುತ್ತೆ. ಸಿಟಿಯಲ್ಲಿ ಬಿಸಿ ವಾತಾವರಣ ಚೆನ್ನಾಗಿರಲ್ಲ. ಓಕೆ. ಸೊ ನೀವು ಯಾವತ್ತನ ಸಿಟಿಗೆ ಬಂದಿದ್ದೀರಾ? ಬಂದಿದ್ದೀವಿ. ಹಳ್ಳಿ ಜೀವನ ಅಂದ್ರೆ ಇಷ್ಟ. ಯಾಕಂತ? ನೋಡಾಕ ಅಷ್ಟು ಸಿಂಬಲ್ ನೋಡ್ಕೊಂಡಿದ್ವಿ. ಈಗ ನಮ್ಮ ತಮ್ಮನ ಮಗನೊಬ್ಬ ನೋಡೋ ದಾಳ್ ಚೆಲ್ಕೊಂಡವ್ನಿ, ಏನೋ ಒಬ್ರಿಗೊಬ್ರು ಸಪೋಟ. ಅಲ್ಲಿ ಹಂಗೆ ಸಪೋಟ ಮಾಡಕ್ ಆಗಲ್ಲ, ಟೌನ್ ಆಗಿ ಮಾಡಕ್ ಆಗಲ್ಲ. ಹೌದು. ತುಂಬಾ ಚೆನ್ನಾಗಿ. ಸೊ ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಿನೋದ್ ಕುಮಾರ್ ಅಂತ. ಸೊ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಹಳ್ಳಿ? ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದಲ್ಲ ಹಳ್ಳಿಯಲ್ಲೇ. ಸೊ ನಿಮ್ಗೆ ಹಳ್ಳಿ ಜೀವನ ಅಂದ್ರೆ ಇಷ್ಟನಾ ಸಿಟಿ ಜೀವನ ಅಂದ್ರೆ ಇಷ್ಟನಾ? ಹಳ್ಳಿ ಜೀವನ ಅಂದ್ರೆ ಇಷ್ಟ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂತಂದ್ರೆ ನೇಚರ್, ಒಂದು ಪರಿಸರ, ಮತ್ತೆ ಇದು ವಾತಾವರಣ, ಮತ್ತೆ ಕಲ್ಚರು, ಮತ್ತೆ ಇದು ಶಬ್ದ ಮಾಲಿನ್ಯ, ಮತ್ತೆ ಇವೆಲ್ಲಕ್ಕೂ ಹಳ್ಳಿನೇ ಬೆಸ್ಟ್. ಹಳ್ಳಿನೇ ಬೆಸ್ಟ್. ಸೊ ಇವಾಗ ಯಾರನ್ನ ನಿಮ್ಗೆ ಬೆಂಗಳೂರಿಗೆ ಬಂದ್ಬಿಡಿ ನೀವು ಇಲ್ಲಿರೋದ್ ಬೇಡ ಹಂಗ ಹೇಳಿದ್ರೆ ನೀವು ಹೋಗ್ತೀರಾ? ಇಲ್ಲ ನಮ್ಗೆ ಹಳ್ಳಿ ಜೀವನನೇ ಬೆಸ್ಟ್. ಇವಾಗ ಪ್ರತಿಯೊಂದಿಗೂ ಅಲ್ಲಿ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಯಾರಾದ್ರೂ 1,000 ರೂಪಾಯಿ ಕಾಸು ಕೊಟ್ರು ಅಂತ ನಾಳೆ ಕೊಡ್ತೀನಿ ಅಂದ್ರೆ ಕೊಡ್ತಾರೆ. ಅಲ್ಲಿ ಟೌನ್ ಆಗಿ ಯಾರಮ್ಮ ಕೊಡ್ತಾರ? ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಟೌನ್ ಆಗಿ ಯಾರು ಕೊಡಲ್ಲ. ಸೊ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿರೋ ಜನ ಅಷ್ಟು ಮನ್ಸು ಆಗಲ್ಲ, ಅಲ್ಲಿ ಬೆಂಗಳೂರಲ್ಲಿ ಇರೋದು ಸಿಗಲ್ಲ. ಬೆಂಗಳೂರಾಗ ತುಂಬಾ ಇಷ್ಟನಾ ಸಿಟಿ ಜೀವನ? ಹಳ್ಳಿ ಜೀವನ ಇಷ್ಟ ನಮ್ಗೆ. ಹಳ್ಳಿ ಜೀವನ ಯಾಕೆ ಇಷ್ಟ ಅಂತ ಕೇಳ್ಬೋದಾ? ವಾತಾವರಣ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ನೀರು ಎಲ್ಲ ಇದೆ. ಸಿಟಿ ಜೀವನ ಕಷ್ಟ. ಓಕೆ. ಇನ್ನೊಬ್ರು ನಾನ್ ತಗೊಂಡ್ 5,000 ಎತ್ಕೊಂಡು ಹೋಗ, ನಾಳೊಂದು ಬಿಟ್ಕೊಂಡು ತಂದ್ಕೊಡೋ ಅಂತ ಹೇಳಿ ಕೇಳ್ತಾರ. ಅಲ್ಲಿ ಟೌನ್ ಆಗಿ ಕೇಳಲ್ಲ. ಹೌದು. ಅಷ್ಟೇ ನಾನು ಹೇಳ್ತಾ ಇರೋದು. ಇವಾಗ ನನ್ನ ಮಗನು ಅಲ್ಲೇ ಇದ್ದಾನೆ, ಬೆಂಗಳೂರಲ್ಲಿ ಇದ್ದಾನೆ. ಈಗ ಅಲ್ಲಿ 100 ರೂಪಾಯಿ ಬೇಕಂದ್ರೆ ಇಲ್ಲಿ ಫೋನ್ ಹೋದ್ರು ನಾವಿರೋ ಜಮೀನು ಎಲ್ಲ ಬಿಟ್ಟು ಬರಕ್ ಆತದ? ಆಗಲ್ಲ. ಮಾತಾಡಿದ್ರಣ್ಣ. ಥ್ಯಾಂಕ್ ಯು. ಬೇಕು ಆ ಟೈಮ್ಗೆ ದುಡ್ಡು, ಆ ಟೈಮ್ ಕೆಲಸ ಗಿತ್ಕೊಬೇಕು, ಆ ತರ ಮಾಡ್ತಾರ ಅಷ್ಟೇ. ಇವಾಗ ಹಳ್ಳಿನಾಗಿದ್ದಾಗ ಇವಾಗೆಲ್ಲ ಕುಟುಂಬ ಚೆನ್ನಾಗಿರ್ತಾರೆ, ಊರೆಲ್ಲ ಚೆನ್ನಾಗಿರ್ತಾರೆ, ಎಲ್ರು ಒಂದೇ ಮಾತವಾಗಿರ್ತಾರ. ಇಲ್ಲ ಅಕಸ್ಮಾತ್ ಅವನ ಹತ್ರ ಒಬ್ನಿತ್ತು ಒಬ್ನ ಇರ್ಬೋದು,
ಅದನ್ನ ಲೆಕ್ಕ ಬೇರೆ. ಹಾ. ಈ ಎಲೆಕ್ಷನ್ ಟೈಮ್ನಾಗ ಬದಲಾವಣೆ ಆಗ್ಬಿಡ್ತದೆ. ಬದಲಾವಣೆ ಅದನ್ನ ಕರೆಕ್ಟ್ ಆಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀರಾ? ಅದು ಇರಲ್ಲ. ಇದು ಯಾಕಂದ್ರೆ ಇದು ನೋಡ್ತಾರಲ್ಲ ಅದು ಇರಲ್ಲ. ದುಡ್ಡು ಆತರ ಮಾಡುತ್ತೆ. ಹಂಗೆ ಈಗಿರ್ತಾರ. ಈ ಎಲೆಕ್ಷನ್ ಟೈಮ್ನಾಗ ಈ ಕಡೆ ಒತ್ತೂರ್ ಕಡೆ ಅಷ್ಟು ಜನ, CM ಕಡೆ ಅಷ್ಟು ಜನ, ಮೋದಿ ಕಡೆ ಅಷ್ಟು ಜನ, ಕುಮಾರಸ್ವಾಮಿ ಕಡೆ ಅಷ್ಟು ಜನ, ಹಿಂಗೆ ಕಡೆ ಯಾವ ಕಡೆ ಯಾವ ಪಕ್ಷ ಗೆಲ್ಲಿ ಸೋಲ್ಲಿ ಅವ್ರ ಕಾಣಬೇಕು. ಹಂಗೆ ಹಂಗ್ ಮಾಡ್ಕೊಂತಾರ ಇಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈಗೇನು ಮಾಡಕ್ ಆಗಲ್ಲ. ಇವಾಗ ಯಾರು ಕೊಡ್ತಾರ? ಹಂಗೆ ಎಲೆಕ್ಷನ್ ಟೈಮ್ನಾಗ ಆ ತರ ಮಾಡ್ತಾರ. ಅವಾಗ ಅವ್ನ ಆ ಪಾರ್ಟಿ ಈ ಪಾರ್ಟಿ ಅಂತ ಮಾತುಗಳ ದೇಶ ನಾವು ಕೊಟ್ಟಿರೋ ದೇಶ ಇದು ನಡ್ಕೊಂಡು ಯಾರೇ ಗೆಲ್ಲಿ ಯಾರೇ ಸಾಯ್ಲಿ ಅವಾಗ ಏನ್ ಮಾಡ್ತಾರೆ ಪಾರ್ಟಿ. ಸೊ ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ ಈ ಊರಿನ ಜನರ ಜೊತೆ ಮಾತಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಈ ಊರಿನ ಜನರ ಹತ್ರ ಮಾತಾಡಿ ಒಂದ್ ವಿಷಯ ಸ್ಪಷ್ಟವಾಯ್ತು. ಸೊ ನಗರ ಜೀವನ ಅಂತ ಹೇಳಿದ್ರೆ ಅವಕಾಶ ಮತ್ತು ವೇಗವಾಗಿರುತ್ತೆ, ಆದ್ರೆ ಗ್ರಾಮದ ಜೀವ ಜೊತೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಶಾಂತಿ ಮತ್ತೆ ಅವ್ರ ಹತ್ರ ಸಿಂಪ್ಲಿಸಿಟಿ ಸಿಗುತ್ತೆ. ಮಾತಾಡಕ್ ಇಷ್ಟಪಡ್ತೀನಿ. ನಗರ ಆಗಿರ್ಲಿ ಗ್ರಾಮ ಆಗಿರ್ಲಿ, ನಾವು ಎಲ್ಲಿರ್ತೀವಿ ಅಲ್ಲಿ ಸಂತೋಷವಾಗಿದ್ದೀರಾ ಇಲ್ಲ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗ್ತೀರಿ. ಅಲ್ಲಿ ತನಕ ನನ್ನ ವಿದ್ಯಾನ ಮತ್ತೆ ಮೇಘನನ 3 ಜನನೂ ಮಿಸ್ ಮಾಡ್ಕೊತಾ ಇದ್ವಿ. ಲವ್ ಯು, ಟೇಕ್ ಕೇರ್, ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.